ವರಪ್ರದಾಯಿನಿ ಘಟಪ್ರಭಾ ನದಿ ಈಗ ರೌದ್ರಾವತಾರ ತಾಳಿದ್ದಾಳೆ. ಮೇಲ್ಭಾಗದಲ್ಲಿ ಸುರಿತಾ ಇರುವಂತಹ ಭಾರಿ ಮಳೆಗೆ ನದಿ ತುಂಬಿ ಹರಿತಾ ಇದ್ದು ರೈತರ ಮೊಗದಲ್ಲಿ ಈಗ ಮಂದಹಾಸ ಮೂಡಿಸಿದೆ. ಆದರೆ ಈ ಘಟಪ್ರಭಾ ನದಿ ತೀರದ ಜನರ ಬದುಕು ಈಗ ನರಕ ಸದೃಷ್ಟವಾಗಿದೆ. ಆ ಕುರಿತೊಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು. ಮಳೆ ಇಲ್ಲದಿದ್ದರೂ ತುಂಬಿ ಹರಿದ ಘಟಪ್ರಭೆ, ರೈತರಿಗೆ ಸಂತಸ, ತೀರದಲ್ಲಿ ಜನರಿಗೆ ಸಂಕಷ್ಟ. ತುಂಬಿ ಹರಿಯುತ್ತಿರುವ ಘಟಪ್ರಭಾ ನದಿ, ಹೊರ್ಗರೆದು ಮುನ್ನುಗ್ಗುತ್ತಿರುವ ಪ್ರವಾಹದ ನೀರು, ಮಳೆ ಇಲ್ಲದೆ ಬತ್ತಿ ಹೋಗಿದ್ದ ಘಟಪ್ರಭೆ ನದಿಯಲ್ಲಿ ಈಗ ನೀರಿನ ಆರ್ಭಟ ಜೋರಾಗಿದೆ. ಮಳೆ ಇಲ್ಲದೆ ತಲೆ ಮೇಲೆ ಕೈಹೊತ್ತು ಕುಳಿತಿದ್ದ ರೈತರು ನದಿಗೆ ನೀರು ಬಂದಿದ್ದನ್ನು ಕಂಡು ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಕೃಷಿ ಚಟುವಟಿಕೆಗೆ ನೀರಿನ ಕೊರತೆಯಾಗಲ್ಲ ಅನ್ನೋ ನೆಮ್ಮದಿಯಲ್ಲಿದ್ದಾರೆ. ಆದರೆ ಇನ್ನೊಂದು ಕಡೆಗೆ ನದಿ ದಡದ ಜನರಿಗೆ ಪ್ರಾಣ ಸಂಕಟ ಶುರುವಾಗಿದೆ. ನೀರಿನ ಮಟ್ಟ ಕ್ಷಣ ಕ್ಷಣಕ್ಕೂ ಏರಿಕೆಯಾಗ್ತಾ ಇದ್ದು ಮನೆ ಮಠಗಳು ಮುಳುಗಡೆಯಾಗುವ ಭೀತಿ ಎದುರಾಗಿದೆ. ಇನ್ನು ನಿಂತ ನೀರಿನಲ್ಲಿ ಸೊಳ್ಳೆಗಳು ಉತ್ಪತ್ತಿಯಾಗ್ತಾ ಇದ್ದು ಮಲೇರಿಯಾ, ಡೆಂಗ್ಯೂ ಹಾಗೂ ಕಲುಷಿತ ನೀರಿನಿಂದ ಹರಡುವ ಸಾಂಕ್ರಾಮಿಕ ರೋಗಗಳ ಭೀತಿ ಕಾಡ್ತಾ ಇದೆ. ಬಾಗಲಕೋಟೆ ನಗರದ ಹೃದಯ ಭಾಗವೆಂದೇ ಕರೆಸಿಕೊಳ್ಳುವಂತಹ ಕಿಲ್ಲಾ ಏರಿಯಾ ನಗರವಾದರೂ ಕೂಡ ಇಲ್ಲಿ ನಗರದ ಲಕ್ಷಣಗಳು ಯಾವುದೂ ಇಲ್ಲ. ಹೀಗಾಗಿ ಈ ಜನರು ನಮ್ಮ ಮನೆಗಳನ್ನ ಶಾಶ್ವತವಾಗಿ ಸ್ಥಳಾಂತರ ಮಾಡಬೇಕು ಅಂತ ಸುಮಾರು ಬಾರಿ ಮನವಿ ಕೂಡ ಮಾಡಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ಹೀಗಾಗಿ ನದಿ ಉಕ್ಕಿ ಹರಿದಾಗಲೆಲ್ಲ ಈ ಜನರು ಜೀವವನ್ನ ಕೈಲಿಡಿದುಕೊಂಡು ಬದುಕು ಸಾಗಿಸಬೇಕಾಗುತ್ತೆ. ಇವಾಗ ಮಳೆಯಾಗಿ ಜನರಿಗೆಲ್ಲ ಜಾನುವಾರಿಗೆ ನೀರು ಗೀರೆಲ್ಲ ಚೆನ್ನಾಗಿದೆ. ಅದೇ ನೀರಿಂದ ನಮ್ಮ ಜನರಿಗೂ ತೊಂದರೆ ಆಗ್ತಾ ಇದೆ. ಯಾಕಂದ್ರೆ ಆ ಜನರಲ್ಲಿ ಅಲ್ಲಿ ಇನ್ನೂ ಸುಮಾರು ವರ್ಷಗಳಿಂದ ಅಲ್ಲೇ ಅದಾರ. ಅವ್ರನ್ನಿನ್ನೂ ಪೂರ್ಣ ನವನಗರಕ್ಕೆ ಸ್ಥಳಾಂತರ ಮಾಡಿಲ್ಲ. ಮತ್ತು ಇನ್ನೊಂದು ಏನೈತಂದ್ರೆ ಸ್ಥಳಾಂತರ ಮಾಡಿಲ್ಲ ಯಾಕಂತಂದ್ರೆ ಅವರಿಗೆ ಅಲ್ಲೇ ಮೂಲಭೂತ ಸೌಕರ್ಯ ಒದಗಿಸಿಲ್ಲ. ಇವಾಗ ಅಲ್ಲಿ ಅವ್ರ ಜೀವನ ಸಣ್ಣ ಚಿಕ್ಕ ಮಕ್ಕಳು, ವಯಸ್ಸಾದವರು ಎಲ್ಲ ಹೆಂಗಸರು ಇರ್ತಾರೆ. ಅಲ್ಲಿ ಏನೈತಂದ್ರೆ ಕಾಲ್ರ, ಸೊಳ್ಳಿ ಮತ್ತು ಹಾವು ಚೋಳು ನದಿಗಳಲ್ಲಿ ಹರ್ಕೊಂಬಂದು ಮನೆಗಳಲ್ಲಿ ಹೋಗುವ ಪರಿಸ್ಥಿತಿ ಇದೆ. ಇನ್ನು ಇದನ್ನ ನಡುಗಡ್ಡೆ ಪ್ರದೇಶ ಅಂತ ಕರೆಯೋದಕ್ಕೆ ಪ್ರಮುಖ ಕಾರಣ ಅಂದ್ರೆ ಇದು ಎತ್ತರದ ಪ್ರದೇಶದಲ್ಲಿರುವುದು. ಆಲಮಟ್ಟಿ ಜಲಾಶಯದ ಎತ್ತರಕ್ಕನುಗುಣವಾಗಿ ಅದರ ಹಿನ್ನೀರು ವ್ಯಾಪ್ತಿಗೆ ಬಾಗಲಕೋಟೆ ನಗರ ಸೇರುವುದರಿಂದ ಇಡೀ ಬಾಗಲಕೋಟೆ ನಗರ ಸ್ಥಳಾಂತರಗೊಂಡಿದೆ. ಹಾವ ಚೋಳ ಬರ್ತಾವ್ರಿ, ಸೊಳ್ಳೆ ಅದಾವ್ರಿ. ಮತ್ತೆ ಇಲ್ಲಿ ನಮ್ಗೆ ಭಾಳ ತೊಂದರೆ ಐತ್ರಿ. ಏನ್ ಮಾಡ್ಬೇಕ್ರಿ ನಾವು? ಎಲ್ಲಾರ ಬಾಡಿಗೆ ಹೋಗಿ ಹಿಡ್ದೇವ್ ಅಂತಂದ್ರ ನಮ್ಗೆ ಬಾಡಿಗೆ ಕೊಡೋದು ಆಗೋದಿಲ್ರಿ. ಈಗ ನಾವು ಏನ್ ಮಾಡ್ಬೇಕು ನೋಡ್ರಿ, ಇಲ್ಲಿ ಜಾಗ ಇಲ್ಲದೆ ಇಷ್ಟದಾಗ ಕುಂತೀವಿ, ಹಂಗ ಹುಳ ಪಳ ಕಡಿಸ್ಕೋತಾರಿ. ಅಧಿಕಾರಿಗಳು ಯಾರು ಬಂದಾಗ ಏನು ಹೇಳ್ರಿ, ಯಾರು ಕೇಳುದ್ರ ಇಲ್ಲರಿ, ಹಿಂಗ ಹೋಗ್ತಾರ ನೋಡ್ರಿ. ಯಾರು ಏನು ಇದು ಕೇರ ಮಾಡುದಿಲ್ರಿ ಕಡೆ. ಒಟ್ನಲ್ಲಿ ಮಳೆ ಆಗದೇ ಇದ್ರೂ ಕೂಡ ನದಿಗಳು ತುಂಬಿರುವುದಕ್ಕೆ ರೈತರು ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಜನ ಜಾನುವಾರುಗಳಿಗೆ ನೀರಿನ ಸಮಸ್ಯೆ ನೀಗಿತು ಎಂಬ ಸಮಾಧಾನ ಜಿಲ್ಲಾಡಳಿತಕ್ಕೆ ಇದೆ. ಆದರೆ ವಿಪರ್ಯಾಸ ಅಂದ್ರೆ ನದಿ ದಡದ ಕಿಲ್ಲಾ ನಡುಗಡ್ಡೆ ಪ್ರದೇಶದ ಜನರಿಗೆ ಪ್ರಾಣ ಸಂಕಟ ಶುರುವಾಗಿದ್ದಂತೂ ಸತ್ಯ.